ಮಾಜಿ ಬಿಜೆಪಿ ಶಾಸಕ ರಾಜು ಗೌಡ ಅವರಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಪ್ರಾಣಾಪಾಯದಿಂದ ಮಾಜಿ ಶಾಸಕ ರಾಜು ಗೌಡ ಅವರು ಪಾರಾಗಿದ್ದಾರೆ. ರಾಜು ಗೌಡ ಅವರ ಕಾರಿಗೆ ಹಿಂಬದಿಯಿಂದ ಬಂದಂಥ ಟ್ರಕ್ ಗುದ್ದಿದೆ. ಯಾದಗಿರಿ ನಗರದ ಗಂಜ್ ಪ್ರದೇಶದ ಬಳಿ ಘಟನೆ ನಡೆದಿದ್ದು, ಸಿಸಿಎಲ್ ಪಂದ್ಯ ಮುಗಿಸಿ ಬರುವಾಗ ಕಾರು ಅಪಘಾತಕ್ಕೀಡಾಗಿದೆ. ವಿಶಾಖಪಟ್ಟಣಂನಿಂದ ವಾಪಸ್ ಬರ್ತಾ ಇದ್ದ ಮಾಜಿ ಶಾಸಕ ರಾಜು ಗೌಡ ಅಪಘಾತದಲ್ಲಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ನಜ್ಜುಗುಜ್ಜಾಗಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ರಾಜುಗೌಡ ಅವರಿಗೆ ತರಿಸಿರುವಂಥ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾದಗಿರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದೆ. ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದ್ ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಸ್ವಲ್ಪ ಒಂದು ಎಳ್ಳು ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕ ಒಳಗಾಗಿರಿ. ಯಾರ ಆತಂಕ ಒಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ಮಾಜಿ ಬಿಜೆಪಿ ಶಾಸಕ ರಾಜು ಗೌಡ ಅವರಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಪ್ರಾಣಾಪಾಯದಿಂದ ಮಾಜಿ ಶಾಸಕ ರಾಜು ಗೌಡ ಅವರು ಪಾರಾಗಿದ್ದಾರೆ. ರಾಜು ಗೌಡ ಅವರ ಕಾರಿಗೆ ಹಿಂಬದಿಯಿಂದ ಬಂದಂಥ ಟ್ರಕ್ ಗುದ್ದಿದೆ. ಯಾದಗಿರಿ ನಗರದ ಗಂಜ್ ಪ್ರದೇಶದ ಬಳಿ ಘಟನೆ ನಡೆದಿದ್ದು, ಸಿಸಿಎಲ್ ಪಂದ್ಯ ಮುಗಿಸಿ ಬರುವಾಗ ಕಾರು ಅಪಘಾತಕ್ಕೀಡಾಗಿದೆ. ವಿಶಾಖಪಟ್ಟಣಂನಿಂದ ವಾಪಸ್ ಬರ್ತಾ ಇದ್ದ ಮಾಜಿ ಶಾಸಕ ರಾಜು ಗೌಡ ಅಪಘಾತದಲ್ಲಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ರಾಜುಗೌಡ ಅವರಿಗೆ ತರಿಸಿರುವಂಥ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾದಗಿರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದೆ. ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದ್ ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಸ್ವಲ್ಪ ಒಂದು ಎಳ್ಳು ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕ ಒಳಗಾಗಿರಿ. ಯಾರ ಆತಂಕ ಒಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ಮಾಜಿ ಬಿಜೆಪಿ ಶಾಸಕ ರಾಜು ಗೌಡ ಅವರಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಪ್ರಾಣಾಪಾಯದಿಂದ ಮಾಜಿ ಶಾಸಕ ರಾಜು ಗೌಡ ಅವರು ಪಾರಾಗಿದ್ದಾರೆ. ರಾಜು ಗೌಡ ಅವರ ಕಾರಿಗೆ ಹಿಂಬದಿಯಿಂದ ಬಂದಂಥ ಟ್ರಕ್ ಗುದ್ದಿದೆ. ಯಾದಗಿರಿ ನಗರದ ಗಂಜ್ ಪ್ರದೇಶದ ಬಳಿ ಘಟನೆ ನಡೆದಿದ್ದು, ಸಿಸಿಎಲ್ ಪಂದ್ಯ ಮುಗಿಸಿ ಬರುವಾಗ ಕಾರು ಅಪಘಾತಕ್ಕೀಡಾಗಿದೆ. ವಿಶಾಖಪಟ್ಟಣಂನಿಂದ ವಾಪಸ್ ಬರ್ತಾ ಇದ್ದ ಮಾಜಿ ಶಾಸಕ ರಾಜು ಗೌಡ ಅಪಘಾತದಲ್ಲಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ರಾಜುಗೌಡ ಅವರಿಗೆ ತರಿಸಿರುವಂಥ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾದಗಿರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದೆ. ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದ್ ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಸ್ವಲ್ಪ ಒಂದು ಎಳ್ಳು ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕ ಒಳಗಾಗಿರಿ. ಯಾರ ಆತಂಕ ಒಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ಮಾಜಿ
ಬಿಜೆಪಿ ಶಾಸಕ ರಾಜು ಗೌಡ ಅವರಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಪ್ರಾಣಾಪಾಯದಿಂದ ಮಾಜಿ ಶಾಸಕ ರಾಜು ಗೌಡ ಅವರು ಪಾರಾಗಿದ್ದಾರೆ. ರಾಜು ಗೌಡ ಅವರ ಕಾರಿಗೆ ಹಿಂಬದಿಯಿಂದ ಬಂದಂಥ ಟ್ರಕ್ ಗುದ್ದಿದೆ. ಯಾದಗಿರಿ ನಗರದ ಗಂಜ್ ಪ್ರದೇಶದ ಬಳಿ ಘಟನೆ ನಡೆದಿದ್ದು, ಸಿಸಿಎಲ್ ಪಂದ್ಯ ಮುಗಿಸಿ ಬರುವಾಗ ಕಾರು ಅಪಘಾತಕ್ಕೀಡಾಗಿದೆ. ವಿಶಾಖಪಟ್ಟಣಂನಿಂದ ವಾಪಸ್ ಬರ್ತಾ ಇದ್ದ ಮಾಜಿ ಶಾಸಕ ರಾಜು ಗೌಡ ಅಪಘಾತದಲ್ಲಿ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ರಾಜುಗೌಡ ಅವರಿಗೆ ತರಿಸಿರುವಂತಹ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾದಗಿರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದೆ. ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತ್ತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದ್ ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಒಂದು ಎಳ್ಳು ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕಗೊಳಗಾಗಿರಿ. ಯಾರ ಆತಂಕಗೊಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ಮಾಜಿ ಬಿಜೆಪಿ ಶಾಸಕ ರಾಜು ಗೌಡ ಅವರಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಪ್ರಾಣಾಪಾಯದಿಂದ ಮಾಜಿ ಶಾಸಕ ರಾಜು ಗೌಡ ಅವರು ಪಾರಾಗಿದ್ದಾರೆ. ರಾಜು ಗೌಡ ಅವರ ಕಾರಿಗೆ ಹಿಂಬದಿಯಿಂದ ಬಂದಂಥ ಟ್ರಕ್ ಗುದ್ದಿದೆ. ಯಾದಗಿರಿ ನಗರದ ಗಂಜ್ ಪ್ರದೇಶದ ಬಳಿ ಘಟನೆ ನಡೆದಿದ್ದು, ಸಿಸಿಎಲ್ ಪಂದ್ಯ ಮುಗಿಸಿ ಬರುವಾಗ ಕಾರು ಅಪಘಾತಕ್ಕೀಡಾಗಿದೆ. ವಿಶಾಖಪಟ್ಟಣಂನಿಂದ ವಾಪಸ್ ಬರ್ತಾ ಇದ್ದ ಮಾಜಿ ಶಾಸಕ ರಾಜು ಗೌಡ ಅಪಘಾತದಲ್ಲಿ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ರಾಜುಗೌಡ ಅವರಿಗೆ ತರಿಸಿರುವಂತಹ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾದಗಿರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದೆ. ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತ್ತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದ್ ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಒಂದು ಎಳ್ಳು ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕಗೊಳಗಾಗಿರಿ. ಯಾರ ಆತಂಕಗೊಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ಮಾಜಿ ಬಿಜೆಪಿ ಶಾಸಕ ರಾಜು ಗೌಡ ಅವರಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಪ್ರಾಣಾಪಾಯದಿಂದ ಮಾಜಿ ಶಾಸಕ ರಾಜು ಗೌಡ ಅವರು ಪಾರಾಗಿದ್ದಾರೆ. ರಾಜು ಗೌಡ ಅವರ ಕಾರಿಗೆ ಹಿಂಬದಿಯಿಂದ ಬಂದಂಥ ಟ್ರಕ್ ಗುದ್ದಿದೆ. ಯಾದಗಿರಿ ನಗರದ ಗಂಜ್ ಪ್ರದೇಶದ ಬಳಿ ಘಟನೆ ನಡೆದಿದ್ದು, ಸಿಸಿಎಲ್ ಪಂದ್ಯ ಮುಗಿಸಿ ಬರುವಾಗ ಕಾರು ಅಪಘಾತಕ್ಕೀಡಾಗಿದೆ. ವಿಶಾಖಪಟ್ಟಣಂನಿಂದ ವಾಪಸ್ ಬರ್ತಾ ಇದ್ದ ಮಾಜಿ ಶಾಸಕ ರಾಜು ಗೌಡ ಅಪಘಾತದಲ್ಲಿ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಸಂಪೂರ್ಣವಾಗಿ ಕಾರು ನಜ್ಜುಗುಜ್ಜಾಗಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರಿ. ರಾಜುಗೌಡ ಅವರಿಗೆ ತರಿಸಿರುವಂತಹ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾದಗಿರಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದೆ. ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತ್ತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದ್ ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಒಂದು ಎಳ್ಳು ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕಗೊಳಗಾಗಿರಿ. ಯಾರ ಆತಂಕಗೊಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಮನವಿ ಮಾಡ್ಕೊಳ್ತೇನೆ.